ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ, ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ ಪ್ರಾಯೋಜಕತ್ವದಲ್ಲಿ ಸರಣಿ ಜಾಗೃತಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಮೊಹಮ್ಮದ್ ಜಮೀರುಲ್ಲಾ ಅವರು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಅವರನ್ನ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಸರ್, ನಿಮ್ಮ ಕಿರು ಪರಿಚಯ. ನನ್ನ ಹೆಸರು ಮೊಹಮ್ಮದ್ ಜಮೀರುಲ್ಲಾ ಅಂತ. ನಾನು ಬೇಸಿಕಲಿ ಆಮೇಲೆ ಸಿವಿಲ್ ಇಂಜಿನಿಯರ್, BE ಸಿವಿಲ್ ಇಂಜಿನಿಯರಿಂಗ್ ಮಾಡಿದೆ ಮೈಸೂರು ಯೂನಿವರ್ಸಿಟಿಯಿಂದ. ಆಮೇಲೆ MTech ಮಾಡಿದೆ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ನಲ್ಲಿ VTU ಬೆಳಗಾವಿಯಿಂದ. ಆಮೇಲೆ PhD ಆಲ್ಸೋ ಐ ಡಿಡ್ ಇನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, which is a branch of civil engineering. I am a retired principal from Government Polytechnic Belgaum, and presently I am practicing as an advocate in Belgaum Bar Association. ಸೊ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ ಸರ್. ಅಂಡ್ ಮೊದಲನೇ ಪ್ರಶ್ನೆ ಇದೇ ಆಗಿರುತ್ತೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಹವಾಮಾನ ಬದಲಾವಣೆ ಅಂದರೇನು, ಅದರ ಬಗ್ಗೆ ತಿಳಿಸಿಕೊಡಿ. ಹವಾಮಾನ, ಕ್ಲೈಮೇಟ್ ಚೇಂಜ್, ಜಲವಾಯು ಎಂಬ ಪದವು ಒಂದು ನಿರ್ದಿಷ್ಟ ಪ್ರದೇಶದ ದೀರ್ಘಕಾಲಿಕ ಹವಾಮಾನ ಆವರಣ ಮತ್ತು ಸ್ಥಿತಿಗಳನ್ನು ಸೂಚಿಸುತ್ತದೆ. ಇದು ತಾಪಮಾನ, ಮಳೆ, ಅಪವ್ಯಯ, ಗಾಳಿ, ನಮೂದಿಗಳು ಮತ್ತು ವಾತಾವರಣ ಸ್ಥಿತಿಗಳು ಹೊಂದಿಕೊಂಡು ಹೋಗುವ ಹಳೆಯ ಅವಧಿಗಳಿಂದ ಶುರುವಾಗಿ ಹಲವಾರು ಶತಮಾನಗಳವರೆಗಿನ ಅವಧಿಗಳಲ್ಲಿ ಸಾಮಾನ್ಯವಾಗಿ ನಡೆಯುವುದು. ಇದರದ್ದು ಡೆಫಿನೇಷನ್ ಇಂಗ್ಲಿಷ್ನಲ್ಲೂ ನಾನು ಹೇಳ್ತೇನೆ. ಖಂಡಿತ. The word climate refers to the long-term weather patterns and conditions of a particular region or an area. It encompasses factors such as temperature, precipitation, humidity, wind patterns, and atmospheric conditions, which typically occur over an extended period ranging from decades to centuries. So, ಹವಾಮಾನ ಬದಲಾವಣೆ ಚೇಂಜ್, ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಆಗಿದೆ. ಅದರಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟೆಂಪರೇಚರ್, ತಾಪಮಾನ. ಹೌದು. ಅದರ ಜೊತೆಗೆ ಪ್ರಿಸಿಪಿಟೇಷನ್ ಅಂತಂದ್ರೆ ಮಳೆ ಯಾವ ರೀತಿ ಆಗುತ್ತೆ, ಮಳೆ ಪ್ಯಾಟ್ರನ್ಸ್. ಆಮೇಲೆ ಹ್ಯೂಮಿಡಿಟಿ, ತೇವಾಂಶ, ಅಟ್ಮಾಸ್ಫಿಯರ್ ನಲ್ಲಿರೋ ಪರ್ಸೆಂಟೇಜ್ ಆಫ್ ವಾಟರ್. ಹೌದು. ಅದಕ್ಕೆ ಆಪ್ಯ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಆಮೇಲೆ ಗಾಳಿ ನಮೂದಿಗಳು. ಹೌದು. ಅಂದ್ರೆ ವಿಂಡ್ ಪ್ಯಾಟ್ರನ್ಸ್, ಗಾಳಿ ಯಾವ ರೀತಿ ಬೀಸುತ್ತೆ. ಹೌದು. ಅದರ ಮೇಲೆ ಇದು ಡಿಪೆಂಡ್. ಅಂಡ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್, ವೆದರ್ ಅನ್ನೋದು ದಿವಸದ್ದು ಡೈಲಿ ಮೆಜರ್ಮೆಂಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಇಸ್ ವೆದರ್. ಹೌದು. ದಿ ಆವರೇಜ್ ಆಫ್ ದಟ್ ಫಾರ್ ಎ ಇಯರ್ ಇಸ್ ಅ ಕ್ಲೈಮೇಟ್. ಹೌದು. ಕ್ಲೈಮೇಟ್ ಅಂಡ್ ಸೀಸನ್. ಆಯ್ತಾ? ಹೌದು. ಸೊ ಈಗ ಅದರಲ್ಲಿ ಬದಲಾವಣೆ ಯಾಕಾಗುತ್ತೆ? ಆಮೇಲೆ ಅದ್ರದ್ದು ಮೆಜರ್ಮೆಂಟ್ ಡಿಕೇಡ್ಸ್, 10 ಇಯರ್ಸಿಗೆ ಒಂದೊಂದ್ಸರಿ ಮಾಡೋದು. 10 ಇಯರ್ಸಿಗೆ, ಅಥವಾ ಕ್ವಾರ್ಟರ್ ಸೆಂಚುರಿ, ಅಥವಾ ಹಾಫ್ ಸೆಂಚುರಿ, ಅಥವಾ 1 ಸೆಂಚುರಿ ಅಂತಂದ್ರೆ 25 ವರ್ಷಕ್ಕೆ, 50 ವರ್ಷಕ್ಕೆ, 75 ವರ್ಷಕ್ಕೆ, 100 ವರ್ಷಕ್ಕೆ ಮಾಡೋದಕ್ಕೆ ಅದು ಆ ಕ್ಲೈಮೇಟ್ ಚೇಂಜ್. ಇದು ಯಾಕಾಗ್ತಾ ಇದೆ? So many factors are there for that. So first and the foremost factor is rise in temperature. ತಾಪಮಾನ ಜಾಸ್ತಿ ಆಗೋದು. ಹೌದು. It is called as global warming. ಹೌದು ಸರ್. ಪೂರ್ತಿ ವಿಶ್ವದ ತಾಪಮಾನ ಜಾಸ್ತಿ ಆಗೋದು. ಹೌದು. ಅದು ಯಾಕೆ ಆಗ್ತಾ ಇದೆ? It is because of the human intervention. ನಿಜ. ಹ್ಯೂಮನ್ ಆಕ್ಟಿವಿಟೀಸ್. ಯಾವ್ಯಾವು ಹ್ಯೂಮನ್ ಆಕ್ಟಿವಿಟೀಸ್? First and the foremost thing is the burning of the fossil fuels. ಹೌದು ಸರ್. ಫಾಸಿಲ್ ಫ್ಯೂಯಲ್ಸ್ ಈ ಶತಮಾನದಲ್ಲಿ ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಾವು ಇಷ್ಟು ಫಾಸಿಲ್ ಫ್ಯೂಯಲ್ಸ್ ಸುಡ್ತಾ ಇದ್ದೀವಿ. ಇನ್ ದಿ ಫಾರ್ಮ್ ಆಫ್ ಕೋಲ್, ಇನ್ ದಿ ಫಾರ್ಮ್ ಆಫ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್, CNG, ಆಮೇಲೆ ಪೆಟ್ರೋಲ್, ಡೀಸೆಲ್, ಇದೆಲ್ಲ ದೀಸ್ ಆರ್ ಕಾಲ್ಡ್ ಆಸ್ ಫಾಸಿಲ್ ಫ್ಯೂಯಲ್ಸ್. ಇವು ಭೂಮಿ ಒಳಗಡೆ ಅದು ನೀರಿನ ತರ ಇದ್ದಿದ್ದು, ಲಿಕ್ವಿಡ್ ಫಾರ್ಮ್ ನಲ್ಲಿ ಇದ್ದಿದ್ದು. ಆಮೇಲೆ ಕೋಲ್ ವಾಸ್ ಪ್ರೆಸೆಂಟ್ ಇನ್ ಅ ಸಾಲಿಡ್ ಫಾರ್ಮ್.
ಅದನ್ನ ಎಕ್ಸ್ಟ್ರಾಕ್ಷನ್ ಪೆಟ್ರೋಲಿಯಂ ಇನ್ವೆನ್ಷನ್ ಅದು ವೆದರ್ ಇಟ್ ಇಸ್ ಅ ಬೂನ್ ಆರ್ ಎ ಕರ್ಸ್ ವಿ ಡು ನಾಟ್ ನೋ. ಇಟ್ ಇಸ್ ಅ ಬ್ಲ್ಯಾಕ್ ಗೋಲ್ಡ್. ಇಟ್ ಇಸ್ ಕಾಲ್ಡ್ ಆಸ್ ಅ ಬ್ಲ್ಯಾಕ್ ಗೋಲ್ಡ್. ಹೌದು, ಪೆಟ್ರೋಲಿಯಂ ಅದು ಒಂದು 75 ವರ್ಷ ಹಿಂದ್ಗಡೆ, 60 ವರ್ಷ ಹಿಂದ್ಗಡೆ, 75-80 ವರ್ಷ ಹಿಂದ್ಗಡೆ 1950s ಆ ಮರಳುಗಾಡಿನಲ್ಲಿ ಸಿಕ್ಕಂತ ಒಂದು ಇದು. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ರಿಫೈನ್ಡ್ ಮಾಡಿ ಮಾರ್ತಾ ಇದ್ದೀವಿ. ಅವರ್ ಟ್ರಾನ್ಸ್ಪೋರ್ಟೇಷನ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದಿ ಫಾಸಿಲ್ ಫ್ಯೂಯಲ್. ಹೌದು ಸರ್, ಅದು ಮಾತ್ರ. ಏರೋಪ್ಲೇನು, ಟ್ರೇನ್ಸ್, ಬಸ್ಸಸ್, ಕಾರ್ಸ್, ಆಲ್ ಆಟೋಮೊಬೈಲ್ ಡಿಪೆಂಡ್ಸ್ ಆನ್ ದಟ್. ಅಪಾರ್ಟ್ ಫ್ರಮ್ ದಟ್ ನಾವು ನಮ್ಮ ಇಂಡಸ್ಟ್ರಿಯಲೈಸೇಷನ್ ಗೆ ಆ ಫ್ಯೂಯಲ್ ಅದೇ ಯೂಸ್ ಮಾಡ್ತಾ ಇದ್ದೀವಿ ನಾವು. ಸೊ ಅದರಿಂದ ಏನಾಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ನಾವು ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ನೋಡಿದ್ರೆ 78.1% ನೈಟ್ರೋಜನ್ ಅದ, ಆಕ್ಸಿಜನ್ 20.90% ಅದ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ 0.04% ಅದ. ಅದರ ಜೊತೆಗೆ ಇದು ಹಾರ್ಮ್ಫುಲ್ ಇದು ವಾಟರ್ ವೇಪರ್ಸ್, ಓಝೋನು, ಆರ್ಗಾನ್, ಕ್ರಿಪ್ಟಾನ್, ಕಾರ್ಬನ್ ಮೊನಾಕ್ಸೈಡ್, ಆರ್ಗ್ಯಾನಿಕ್ ಮ್ಯಾಟರ್, ಹೀಲಿಯಂ ಅಂಡ್ ಅಮೋನಿಯಾ, ಇನ್ಕ್ಲೂಡಿಂಗ್ ಆಲ್ ಸಸ್ಪೆಂಡೆಡ್ ಮ್ಯಾಟರ್ಸ್ ಆಫ್ ಆಯಿಲ್ ಕೈಂಡ್ಸ್ 0.96% ಅದ. ಈ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದ್ರೆ 0.04% ಗಿಂತ ಜಾಸ್ತಿ ಆಗ್ತಾ ಇದ್ರೆ ಅದು ಹಾನಿಕರ. ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಅಲ್ಲಿ 100% ಅಂತೂ ಮೇಂಟೈನ್ ಮಾಡಬೇಕಾ? 100% ಮೇಂಟೈನ್ ಮಾಡೋದ್ರಲ್ಲಿ ಇದು ಆಕ್ಸಿಜನ್ ಆದ್ರೂ ತಿನ್ನುತ್ತೆ ಅಥವಾ ನೈಟ್ರೋಜನ್ ಆದ್ರೂ ತಿನ್ನುತ್ತೆ. ಆಮೇಲೆ ಇದನ್ನ ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಅದನ್ನ ಆಕ್ಯುಪೈ ಮಾಡುತ್ತೆ. ಅಂಡ್ ಅವರ್ ಆಟೋಮೊಬೈಲ್ಸ್ ಅಂಡ್ ಅವರ್ ಇಂಡಸ್ಟ್ರೀಸ್ they emit maximum carbon dioxide nowadays because of industrialization. ಖಂಡಿತ ಅದನ್ನ ಅವಾಯ್ಡ್ ಮಾಡಬೇಕು. ಅಂತಂದ್ರೆ ಹೇಗಪ್ಪ ಮಾಡೋದು? ಅದು ಅವಾಯ್ಡ್ ಮಾಡಬೇಕಂತಂದ್ರೆ ಅಡ್ರೆಸ್ಸಿಂಗ್ ಕ್ಲೈಮೇಟ್ ಚೇಂಜ್ ರಿಕ್ವೈರ್ಸ್ ಗ್ಲೋಬಲ್ ಕೋಆಪರೇಷನ್ ಅಂಡ್ ಕಾನ್ಸಂಟ್ರೇಟೆಡ್ ಎಫರ್ಟ್ಸ್ ಟು ರಿಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ and renewable energy sources, promote energy efficiency, conserve forests, enhance sustainable land management and adapt to the changes that are already occurring. This is what we will have to do exactly. ಪರಿಹಾರ ಅದರದು. ಅದಕ್ಕಾಗಿ ಯಾಕಂತಂದ್ರೆ ಇದ್ರದ್ದು ಎಫೆಕ್ಟ್ಸ್ ಬಹಳ ಭಯಂಕರವಾಗದವೆ. ಅದಕ್ಕಾಗಿ ದಿ ವರ್ಲ್ಡ್ ಸಮಿಟ್ ಇನ್ ಫ್ರಾನ್ಸ್, ವರ್ಲ್ಡ್ ಎನ್ವೈರನ್ಮೆಂಟಲ್ summit in France, in Paris exactly, the capital of France. An agreement was chalked out in the year 2015. An international treaty adopted aims to limit global warming to well below 2 degrees Celsius above pre-industrial levels and to pursue efforts to limit the temperature increase to 1.5 degrees Celsius. First and the foremost important thing that will occur because of climate change is rise in temperature, global warming anta ಹೇಳಿದ್ರು. ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ? The consequences of climate change are wide ranging and impact various aspects of the planet. ನಮ್ಮ ಭೂಮಿ ಮೇಲೆ ಬಹಳ ಪರಿಣಾಮ ಬೀರುತ್ತದು. ಏನೇನಪ್ಪ ಪರಿಣಾಮಗಳು? ರೈಸಿಂಗ್ ಟೆಂಪರೇಚರ್ಸ್, ಮೆಲ್ಟಿಂಗ್ ಗ್ಲೇಸಿಯರ್ಸ್ ಅಂಡ್ ಪೋಲಾರ್ ಐಸ್ ಕ್ಯಾಪ್ಸ್. ಪೋಲಾರ್ ಐಸು ಉತ್ತರ ಧ್ರುವದಲ್ಲಿ ಮತ್ತು ದಕ್ಷಿಣ ಧ್ರುವದಲ್ಲಿ ದೊಡ್ಡ ದೊಡ್ಡ ಗ್ಲೇಸಿಯರ್ಸ್ ಅದಾವೆ, ಹಿಮ ಪರ್ವತಗಳು. ಅವು ಕರಗಿದ್ರೆ ಬಿಕಾಸ್ ಆಫ್ ರೈಸ್ ಇನ್ ಟೆಂಪರೇಚರ್. ಆಮೇಲೆ ಹೆಪ್ಪುಗಟ್ಟಿದ್ದು ಅದು ನೀರಾಗ್ಬೇಕಂತಂದ್ರೆ ಟೆಂಪರೇಚರ್ ತಾನೇ ಅದಕ್ಕೆ ತಾಪಮಾನ. ಆ ತಾಪಮಾನ ಅದು ಕೊಟ್ರೆ ಅದು ಕರಗುತ್ತೆ. ಕರಗಿ ಅದು ಸಮುದ್ರಕ್ಕೆ ಸೇರಿದ್ರೆ ದೇರ್ ವಿಲ್ ಬಿ ರೈಸ್ ಇನ್ ಸೀ ಲೆವೆಲ್. ಆ ರೈಸ್ ಇನ್ ಸೀ ಲೆವೆಲ್ ಅಂತಂದ್ರೆ ನಮ್ ಕೋಸ್ಟಲ್ ಏರಿಯಾದಲ್ಲಿರೋ ಸಿಟೀಸ್ ಎಲ್ಲವೂ ಮುಳುಗ್ ಹೋಗುತ್ತೆ. ಅದು ಮುಳುಗ್ ಹೋದ್ರೆ ಏನ್ ಪರಿಣಾಮ ಬೀರುತ್ತೆ ಅಂತ ನೀವು ನೋಡಿ. ಅದು ಪ್ರಳಯ ಇದ್ದಂಗೆ ನಿಜ. ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಸೀ ಲೆವೆಲ್ ರೈಸ್, ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಸಚ್ ಆಸ್ ಹರಿಕೇನ್ಸ್, ಡ್ರಾಟ್ಸ್ ಅಂಡ್ ಫ್ಲಡ್ಸ್. ಮಳೆ ಏನಿದೆಯಲ್ಲ, ನೀರು ಒಂದು ಡ್ರಾಪ್ ಕೂಡ ಪ್ರಪಂಚದಿಂದ ಕಡಿಮೆ ಆಗೋದಿಲ್ಲ ಅಥವಾ ಜಾಸ್ತಿನೂ ಆಗೋದಿಲ್ಲ. ಆ ಸೃಷ್ಟಿಕರ್ತ ಹಾಗಿಟ್ಟಿದಾನ. ಏನು
ಸೊ ಅದು ಎಲ್ಲಿ ಪ್ರಿಸಿಪಿಟೇಷನ್ ಎಲ್ಲಿ ಆಗಬೇಕು, ಮಳೆ ಎಲ್ಲಿ ಜಾಸ್ತಿ ಆಗಬೇಕು, ಎಲ್ಲಿ ಕಡಿಮೆ ಆಗಬೇಕು, ಎಲ್ಲಿ ಯೂನಿಫಾರ್ಮ್ ಆಗಬೇಕು. ಮಳೆ ಅಂತೂ ಅಷ್ಟೇ ಇರುತ್ತೆ, ನೀರ್ ಅಷ್ಟೇ ಇರುತ್ತೆ, ಅಷ್ಟೇ ಆವಿಯಾಗಿ ಹೋಗುತ್ತೆ ಜಲಚಕ್ರದಲ್ಲಿ, ಅಷ್ಟೇ ಆವಿಯಾಗಿ ಕೆಳಗಡೆನೂ ಬರುತ್ತೆ. ಆದ್ರೆ ಅದು ಒಂದೇ ಕಡೆ ಉಯ್ದ್ರೆ ಹೌದಾ ಇಲ್ಲ? ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ನಮ್ ಚೆನ್ನೈನಲ್ಲಿ ಫ್ಲಡ್ಸ್ ಬಂದ್ವು, ಫ್ಲಾಶ್ ಫ್ಲಡ್ಸ್ ಬಂದ್ವು, ಬೆಂಗಳೂರಿನಲ್ಲಿ ಬಂದ್ವು, ಬಾಂಬೆನಲ್ಲಿ ಬಂದ್ವು, ಇವತ್ತು ಅಲ್ಲಿ ದಿಲ್ಲಿನಲ್ಲಿ ನಡೀತಾ ಇದಾವೆ ಈಗ ದಿಲ್ಲಿನಲ್ಲಿ, ಉತ್ತರಾಂಚಲದಲ್ಲಿ, ಅಲ್ಲಿ ಉತ್ತರಾಖಂಡದಲ್ಲಿ ಅಲ್ಲೆಲ್ಲ ನಡೀತಾ ಇದೆ. ಹಿಮಾಚಲ್ ಸಿಕ್ಕಾಪಟ್ಟೆ ಇದು ಮಳೆ ಆಗ್ತಾ ಇದೆ. ಸೊ ಮಳೆ ಒಂದೇ ಕಡೆ ಉಯ್ದು ಬಿಟ್ರೆ ಅದು ಫ್ಲಾಶ್ ಫ್ಲಡ್ಸ್ ಬಂದು ಅದು ನಾಶನೇ, ಅದು ಜಲ ಪ್ರಳಯ. ಸೊ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂಡ್ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ, ಪ್ರಪಂಚದ್ದು ವಿಶ್ವದ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಆಗ್ತಾ ಇರೋ ಪರಿಣಾಮಗಳು ಇವು. ಸೊ ಬಯೋಡೈವರ್ಸಿಟಿ, ಓಷನ್ ಆಸಿಡಿಫಿಕೇಶನ್ ವಿಲ್ ಆಲ್ಸೋ ಟೇಕ್ಸ್ ಪ್ಲೇಸ್. ಹೌದು, ಆಸಿಡ್ ಆಗ್ಬಿಟ್ರೆ ಅಲ್ಲಿರೋ ಜಲ ಸಂಪನ್ಮೂಲ ಏನಿದೆಯಲ್ಲ, ಜಲಜೀವಿಗಳು ಏನಿದೆಯಲ್ಲ, ಹೌದು, ಅದೆಲ್ಲ ನಾಶ ಆಗಿ ಹೋಗ್ತಾವ, ಸತ್ತು ಹೋಗ್ತಾವ. ಅಂಡ್ ದಿ ಓಷನ್ಸ್ ಆರ್ ಪ್ರೊವೈಡಿಂಗ್ ನಿಯರ್ಲಿ 35 to 40% ಆಫ್ ದಿ ಫುಡ್ ಪ್ರಾಬ್ಲಮ್. ಕೋಸ್ಟಲ್ ಬೆಲ್ಟ್ ನಲ್ಲಿ ದಟ್ ಈಸ್ ದಿ ಓನ್ಲಿ ಪ್ರೋಟೀನ್ ದಟ್ ದೇ ಆರ್ ಗೆಟಿಂಗ್. ಹೌದು, ಇಫ್ ದಟ್ ಗೆಟ್ ಎಕ್ಸ್ಟಿಂಗ್ವಿಶ್ಡ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಬಿಕಾಸ್ ಆಫ್ melting of the polarized ice, acidification of oceans, if it rises, all the species will die. ಹೌದು, ಅದಕ್ಕಾಗಿ 2/3 water which is there on the earth, 1/3 is land, and 2/3 water, the all ocean water and sea water is saline. ಇದೆ, ಉಪ್ಪಿನ ನೀರು. ಹೌದು, ಯಾಕಂತಂದ್ರೆ ಆ ಜೀವಿಗಳು ಬದುಕಬೇಕಲ್ಲ, ಅಕ್ವಾಟಿಕ್ ಲೈಫ್ ಬದುಕಬೇಕಲ್ಲ, ಅದು ಸಿಹಿ ಆಗಿ ಹೋದ್ರೆ ನೀರು ಬದುಕುದಿಲ್ಲ, ಅವೆಲ್ಲ ಸತ್ತೋಗ್ತಾವ. ನಿಜ. ಅದಕ್ಕಾಗಿ ಅವನ್ ದೇವರು ಅದನ್ನ ಡಿಸೈನ್ ಮಾಡಬೇಕಾದ್ರೆ ಅದ್ಭುತ, ಅದು ಉಪ್ಪು ನೀರು ಇಟ್ಟಿದ್ದಾನೆ. ಹೌದು, ಆಮೇಲೆ ಅದ್ರದ್ದು ಆಸಿಡ್ ಲೆವೆಲ್ ಜಾಸ್ತಿ ಆಗ್ಬಿಟ್ರೆ ಅವು ಎಲ್ಲ ಸತ್ತೋಗ್ತಾವ. So, and agricultural productivity will also be, ಅತಿವೃಷ್ಟಿ ಆಗುತ್ತೆ ಅಥವಾ ಅನಾವೃಷ್ಟಿ ಆಗುತ್ತೆ. ಅತಿವೃಷ್ಟಿ ಆದ್ರೂ ಬೆಳೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸಿಗೆ ಎಫೆಕ್ಟ್ ಬೀಳುತ್ತೆ. ಅನಾವೃಷ್ಟಿ ಆದ್ರೂ ಡ್ರಾಟ್ ಕಂಡೀಷನ್ಸ್, ಬರಗಾಲ, ಅದರಿಂದಾನು ಅಗ್ರಿಕಲ್ಚರಲ್ ಆಕ್ಟಿವಿಟಿಗೆ ಎಫೆಕ್ಟ್ ಆಗುತ್ತೆ. ಇನ್ ಟರ್ನ್ ದಿ ಹೋಲ್ ಥಿಂಗ್ ವಿಲ್ ಬಿ ಎಫೆಕ್ಟೆಡ್. ದೀಸ್ ಥಿಂಗ್ಸ್ ಆರ್ ಟು ಬಿ ಅವಾಯ್ಡೆಡ್. ನಾನು ಬಿಸಿ ಪ್ರಳಯದ ಹೊಸ್ತಿಲಲ್ಲಿ ಭೂಮಂಡಲ, ಕಳೆದ 2 ವರ್ಷಗಳಿಂದ ಪ್ರಪಂಚದ ಎಲ್ಲಾ ಮಾಧ್ಯಮಗಳಲ್ಲೂ ಭೂಮಿ ಬಿಸಿಯಾಗುತ್ತಿದೆ ಎಂಬ ಮಾತು ಕೇಳಿ ಬರುತ್ತಿದೆ. ವಿಶ್ವಸಂಸ್ಥೆಯ ಆದೇಶದ ಮೇರೆಗೆ ಜಗತ್ತಿನ 500 ವಿಜ್ಞಾನಿಗಳು ನಾನಾ ವಿಧದ ಥರ್ಮಾಮೀಟರುಗಳನ್ನು ಬಳಸಿ ಭೂಮಿ ಆಕಾಶ ಸುತ್ತಾಡಿ ಭೂಮಿಗೆ ಜ್ವರ ಬಂದಿದೆ ಎಂಬುದನ್ನು ಖಾತ್ರಿಯಾಗಿ ಹೇಳಿದ್ದಾರೆ. ಇದಕ್ಕೆ ಮನುಷ್ಯನೇ ಕಾರಣ ಎಂತಲೂ ತೀರ್ಪು ನೀಡಿದ್ದಾರೆ. ನೋಡಿ, ಸೊ ಫಸ್ಟ್ ಆಫ್ ಆಲ್ ಇದರಿಂದ ಜಾಸ್ತಿ ಆಗ್ತಾ ಇರೋದ್ರಿಂದ ಬಿಸಿ ಪ್ರಳಯದ ಕಾರಣಗಳು, ಗ್ಲೋಬಲ್ ವಾರ್ಮಿಂಗ್. ಫಸ್ಟ್ ಅಂಡ್ ದಿ ಫಾರ್ಮೋಸ್ಟ್ ಥಿಂಗ್ ಈಸ್ ಗ್ರೀನ್ ಹೌಸ್ ಎಫೆಕ್ಟ್. ನಿಜ, ಹೌದು, ಹಸಿರು ಮನೆ ಪರಿಣಾಮ. ಹೌದು, ಭೂಮಿ ಕ್ರಮೇಣ ಕಾವೇರುತ್ತಿರುವುದಕ್ಕೆ ಹಸಿರು ಮನೆ ಪರಿಣಾಮ ಎನ್ನುತ್ತಾರೆ. ಹೂ, ಹಣ್ಣು, ತರಕಾರಿಗಳನ್ನು ಕೃತಕ ಪರಿಸರದಲ್ಲಿ ಬೆಳೆಸಲೆಂದು ಗಾಜಿನ ಇಲ್ಲವೇ ಪಾಲಿವಿನೈಲ್ ಆವರಣವುಳ್ಳ ಟ್ಯಾಂಕುಗಳನ್ನು ಕಟ್ಟುವುದನ್ನು ನಾವು ನೋಡಿದ್ದೇವೆ. ಟೆಂಟುಗಳನ್ನು, ಸಸಿಗಳನ್ನು ಬೆಳೆಸೋದಕ್ಕೆ ಒಂದು ಗ್ರೀನ್ ಹೌಸ್ ಅಂತಂದ್ರೆ ಒಂದು ಆರ್ಟಿಫಿಷಿಯಲ್ ಆಗಿ ಗ್ಲಾಸ್ ಹೌಸ್, ಒಂದು ಫಿನೈಲ್ ಇದರಿಂದಾನು ನಾವು ಕಟ್ತೀವಿ. ಯಾಕಪ್ಪ ಅಂತಂದ್ರೆ ಅದರಲ್ಲಿರೋ ಬಿಸಿ ಅಂಶ, ತಾಪಮಾನ ಜಾಸ್ತಿ ಆಗಬಾರ್ದು, ಒಂದು ಕಂಟ್ರೋಲ್ಡ್ ಕಂಡೀಷನ್ ನಲ್ಲಿ ಆ ಸಸಿಗಳು ಬೆಳಿಬೇಕು ಅಂತ. ಅದು ನೆಸೆಸರಿ, ಹಸಿರು ಮಾನ ನೆಸೆಸರಿ, ಅವಶ್ಯಕತೆ ಇದೆ. ಬಟ್ ಪೂರ್ತಿ ಗ್ಲೋಬೇ ಪೂರ್ತಿ ನಮ್ದು ಭೂಮಿನೇ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ಬಿಟ್ರೆ, ಹೌದಾ ಇಲ್ಲ, ಗ್ಯಾರಂಟಿ ಅದು ಜಾಸ್ತಿ ಆಗುತ್ತೆ ತಾಪಮಾನ. ಅದು ಭೂಮಿಯನ್ನು ಸುತ್ತುವರೆದ ವಾತಾವರಣದಲ್ಲಿ ನೀರಿನ ಆವಿ, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತು ನೈಟ್ರೋಜನ್ ಕೆಲ ಅನಿಲಗಳು ಗಾಜಿನ ಹಾಗೆ ವರ್ತಿಸುತ್ತವೆ. ಅಂದರೆ ನೆಲದ ಕಾವನ್ನು ಆಚೆ ಹೋಗಲು ಬಿಡುವುದಿಲ್ಲ.
ಈ ಅನಿಲಗಳ ಆವರಣ ದಟ್ಟವಾಗುತ್ತಾ ಹೋದಷ್ಟು ನೆಲದ ಕಾವು ಹೆಚ್ಚುತ್ತಾ ಹೋಗುತ್ತದೆ. ಸೊ ಗ್ರೀನ್ ಹೌಸ್ ಇಂದ ಇದು ಡೆಫಿನೇಷನ್ ನೋಡಿ ಕನ್ನಡದಲ್ಲಿ. ಭೂಮಿಯ ಸರಾಸರಿ ತಾಪಮಾನ ಆವರೇಜ್ ಆಗಿರಬೇಕು, ಅದನ್ನ ಜಾಸ್ತಿ ಆಗ್ಲಿಕ್ಕೆ ನಾವು ಬಿಡಬಾರದು. ಹೌದು ಸರ್. ಅಂದ್ರೆ ನಾವೇನೇನ್ ಮಾಡಬಹುದು? ಈ ಫಸ್ಟ್ ಬಿಳಿ ಪ್ರಳಯದ ಪರಿಣಾಮಗಳೇನು ನೋಡೋಣ ನಾವು. ನೆಲದ 70% ಭಾಗದಲ್ಲಿ ನೀರೇ ತುಂಬಿರುವುದರಿಂದ ಸಮುದ್ರದ ನೀರು ಬಿಸಿಯಾಗಿ ಅದರ ಮಟ್ಟ ಮೇಲೇರುತ್ತದೆ. ಹಿಮಾವೃತ ಪ್ರದೇಶದಲ್ಲಿರುವ ಹಿಮ ನದಿಗಳು, ಧ್ರುವ ಪ್ರದೇಶದಲ್ಲಿರುವ ಹಿಮದ ಹಾಸುಗಳು ಕರಗುತ್ತಾ ಸಮುದ್ರದ ಮಟ್ಟ ಇನ್ನಷ್ಟು ಮೇಲಕ್ಕೆ ಏರುತ್ತದೆ. ವಾತಾವರಣದಿಂದ ಸಮತೋಲ ಏರುಪೇರು ಆಗುತ್ತದೆ. ಮಳೆ ಬೀಳುವ ಪ್ರಮಾಣ ಹೆಚ್ಚಾದರೂ ಮೋಡಗಳು ಎಲ್ಲೆಲ್ಲೋ ಮಳೆ ಸುರಿಸುತ್ತವೆ. ಮರುಭೂಮಿಗಳು ನಿಧಾನಕ್ಕೆ ಹಸಿರಾಗುತ್ತವೆ. ಈಗಿರುವ ಮಳೆಕಾಡುಗಳು ನಾಶವಾಗಿ ಮರುಭೂಮಿಗಳಾಗುತ್ತವೆ. ಜೀವಿ ಸಂಕುಲಗಳು ಬಹುದೊಡ್ಡ ಪ್ರಮಾಣದಲ್ಲಿ ನಶಿಸಿ ಹೋಗುತ್ತವೆ. ಸಾಗರದಂಚಿನ ಜನಸಾಂದ್ರತೆ ಅತಿ ಹೆಚ್ಚಾಗಿರುವ ದೇಶಗಳಲ್ಲಿ ಸಮುದ್ರ ಮಟ್ಟ ಏರಿ ಜನರ ಗೋಳು ಹೋಗಬೇಕಾಗುತ್ತದೆ. ಆಹಾರದ ಅಭಾವ ಉಂಟಾಗುತ್ತದೆ. ಬೇಸಾಯವನ್ನು ಆಧರಿಸಿದ ಜೀವನ ಮಟ್ಟ ಏರುಪೇರಾಗುತ್ತದೆ. ಅದಕ್ಕಾಗಿ ನಾವೇನಪ್ಪ ಮಾಡಬೇಕು? ನಮ್ಮ ಪಾಪ್ಯುಲೇಷನ್ 2 ಟೈಪ್ ಪಾಪ್ಯುಲೇಷನ್ಗಳದಾವೆ. ಒಂದು ಅರ್ಬನ್ ಪಾಪ್ಯುಲೇಷನ್, ಒಂದು ರೂರಲ್ ಪಾಪ್ಯುಲೇಷನ್. ಸೊ ನೀವು ನಗರವಾಸಿಗಳಾಗಿದ್ದರೆ ಏನ್ ಮಾಡಬೇಕು? ಓಡಾಟಕ್ಕೆ ಬಸ್ಸು, ರೈಲಿನಂತಹ ಸಾಮೂಹಿಕ ಸಂಚಾರ ಸಾಧನೆಗಳನ್ನು ಬಳಸಿ ಸಮೀಪದ ತಿರುಗಾಟಕ್ಕೆ ಕಾಲ್ನಡಿಗೆ, ಸೈಕಲ್ ಸವಾರಿ ಉತ್ತಮ. ಇದು ಕೋವಿಡ್ ಬಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಜನ. ನಿಜ ಸರ್. ಅಲ್ಲಿ ಸಾಮಾಜಿಕ ಅಂತರ ಇರೋದಿಲ್ಲ, ಇರೋದಿಲ್ಲ ಅಂತ. ಅದಂತೂ ಆಗೋಯ್ತು ಈಗ. ಏನು ದೇವ್ರು ಹೆಂಗೋ ಕಾಪಾಡದ. ಎಲ್ಲರೂ ಅದು ಓನ್ ವೆಹಿಕಲ್ಸ್ ಏನ್ ಕೊಂಡ್ಕೊಳ್ತಾ ಇದ್ರಲ್ಲ ಅದನ್ನ ಅವಾಯ್ಡ್ ಮಾಡಬೇಕು. ವಿ ಶುಡ್ ಯಾಕಂದ್ರೆ ಅನಿಲ ಅಷ್ಟೇ ನಾವು ಬರ್ನ್ ಮಾಡ್ತೀವಿ. ಅದಕ್ಕೆ ಫಾಸಿಲ್ ಫ್ಯೂಯಲ್ ವಿ ವಿಲ್ ಯೂಸ್. ಅದಕ್ಕಾಗಿ ನಾವೇನ್ ಮಾಡಬೇಕು? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನ ಯೂಸ್ ಮಾಡಬೇಕು. ಆಮೇಲೆ ಸ್ನಾನಕ್ಕೆ ಅಡುಗೆ ಕಲ್ಲಿದ್ದಲು, ಖನಿಜ ತೈಲದಿಂದ ಉತ್ಪಾದಿಸಿದ ವಿದ್ಯುತ್ ಬಳಸಲೇಬೇಡಿ. ಸೌರಶಕ್ತಿಯನ್ನು ಬಳಸಿ. ಸೋಲಾರ್ ಇದು ಬಹಳ ನಮ್ ಕಂಟ್ರಿಗಂತೂ ಬಹಳ ಇದು ಅದು ವರದಾನ ಅದು. ಏನು ಯಾಕಂತಂದ್ರೆ ವಿ ವಿಲ್ ಹ್ಯಾವ್ ಸನ್ಶೈನ್ ಫಾರ್ 9 to 10 months. ಹೌದು ಸರ್. Hardly 1 or 2 months we will have cloudy season. ಹೌದು ಸರ್. It is not the case with the European countries or the American countries. Most of the countries which are there in the northern hemisphere, there 7-8 months sunshine sigade illa avರಿಗೆ. ಸೊ ನಮಗೆ ಅದೇ ಅದು ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಜುಡಿಷಿಯಸ್ಲಿ ವಿ ವಿಲ್ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಟ್. ಆಮೇಲೆ ವಿದ್ಯುತ್ ಬಳಕೆಯನ್ನು ಮಿತಿಗೊಳಿಸಿ ಫಿಲಮೆಂಟ್ ಬಲ್ಬುಗಳ ಬದಲಿಗೆ CLF LED ಬಲ್ಬುಗಳನ್ನು ಬಳಸುವುದು. ಸೊ ನೀರಿನ ದುರ್ಬಳಕೆಯನ್ನು ತಡೆಗಟ್ಟಿ ಬಟ್ಟೆ ತೊಳೆದ ನೀರನ್ನು ಅಂಗಳ, ಕಾರು ತೊಳೆಯುವುದಕ್ಕೆ ಮರುಬಳಕೆ ಮಾಡಿ. ಮಳೆ ನೀರನ್ನು ಸಂಗ್ರಹಿಸಿ ಬಳಸಿ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಘನ ತ್ಯಾಜ್ಯಗಳ ಮರುಬಳಕೆಗೆ ಯತ್ನಿಸಿ. ದಿ ಸಾಲಿಡ್ ವೇಸ್ಟ್ ಈಸ್ ಟು ಬಿ ಯೂಸ್ಡ್ ಫಾರ್ ರೀಸೈಕ್ಲಿಂಗ್ ಪರ್ಪಸ್. ಇಟ್ ಈಸ್ ಟು ಬಿ ರೀಸೈಕಲ್ಡ್ ಅಂಡ್ ಇಟ್ ಶುಡ್ ಬಿ ರೆಡ್ಯೂಸ್ಡ್ ಟು ದಿ ಮಿನಿಮಮ್. ಮನೆಯಲ್ಲೊಂದು ಕೈದೋಟ ಹಾಗೂ ಸುತ್ತಮುತ್ತ ಗಿಡಮರಗಳನ್ನು ಬೆಳೆಸಿ ಅವುಗಳ ಪೋಷಣೆಗೆ ಅಡುಗೆ ತ್ಯಾಜ್ಯ ನೀರನ್ನು ಬಳಸಿ. ಆಮೇಲೆ ಏರ್ ಕಂಡೀಷನಿಂಗ್ ಅಗತ್ಯವಿಲ್ಲದಂತೆ ಮನೆ ಕಟ್ಟುವ ಹಂತದಲ್ಲಿ ತಾಪ ಸಮತೋಲ ಕಾಯ್ದುಕೊಳ್ಳುವಂತೆ ಕಟ್ಟಡ ಸಾಮಗ್ರಿಗಳನ್ನು ಬೆಳೆಸಿ. ಇಲ್ಲಿ ಬೆಳಗಾವದಲ್ಲಿ 1962ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಫ್ಯಾನ್ಗಳು ಕುಂದಿರಿಸಿದ್ರು ಅಂತ ಇಟ್ ವಾಸ್ ಎ ನ್ಯೂಸ್. ಅದು ಸುದ್ದಿ ಆಗಿತ್ತು. ತರುಣ್ ಭಾರತ್ನಲ್ಲಿ ಅದನ್ನ ರಿಪೋರ್ಟ್ ಮಾಡಿದ್ದಾರೆ. ಅಂತಂದ್ರೆ ವೈ ಇಟ್ ವಾಸ್ ರಿಕ್ವೈರ್ಡ್? ಇಟ್ ಇಸ್ ನಾಟ್ ರಿಕ್ವೈರ್ಡ್ ಇನ್ ಎ ಪ್ಲೇಸ್ ಲೈಕ್ ಬೆಳಗಾಂ ಅಂತ. ಆ ಟೈಮ್ನಲ್ಲಿ 1962ರಲ್ಲಿ ಜಾಸ್ತಿ ದಿವಸ ಆಗಿಲ್ಲ, ಒಂದು 72 ವರ್ಷ ಆಗಿದೆ, 62 ವರ್ಷ ಆಗಿದೆ. ಈಗ ಫ್ಯಾನ್ ಹೋಗಿ ಏರ್ ಕೂಲರ್, ಏರ್ ಕಂಡೀಷನ್ ಎಲ್ಲವೂ ಬಂದ್ಬಿಟ್ಟಿದಾವೀಗ. ಆಮೇಲೆ ಒನ್ಸ್ ಬೆಳಗಾಂ ವಾಸ್ ಕಾಲ್ಡ್ ಆಸ್ ಪುವರ್ ಮ್ಯಾನ್ಸ್ ಮಹಾಬಲೇಶ್ವರ್ ಅನ್ನೋದು. ಈಗ ತಾಪಮಾನ ಎಷ್ಟು ಹೆಚ್ಚಾಗಿದೆ ಈಗ ನೋಡ್ರಿ. ಈ ವರ್ಷ ನೀರು ಇಲ್ಲ, ಇದು ಮಳೆನೂ ಇಲ್ಲ ಸರಿಯಾಗಿ. ಏನು ದಟ್ ಈಸ್ ದಿ ಕಂಡೀಷನ್. ವಿ ಆರ್ ಸಪೋಸ್ ಟು ಗೆಟ್ ಮ್ಯಾಕ್ಸಿಮಮ್ ಇದು ಮಳೆ. ಯಾಕಂತಂದ್ರೆ ಇಟ್ ಈಸ್ ಆನ್ ದಿ ವೆಸ್ಟರ್ನ್ ಘಾಟ್ಸ್. ಇಟ್ ಈಸ್ ಆನ್ ದಿ ವಿಂಡ್ವರ್ಡ್ ಸೈಡ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್. ಏನು
So we will get, India will get rain from southwest monsoon and from northeast monsoon. ಸೌತ್ ವೆಸ್ಟ್ ಮಾನ್ಸೂನು ಮೇನಲ್ಲೇ ಬಂದ್ಬಿಡುತ್ತೆ, ಮೇ ಎಂಡಿಗೆ ಬರುತ್ತೆ, ಜೂನ್ ನಿಂದ ಬಂದ್ಬಿಡುತ್ತೆ. ಎಲ್ಲಿಂದ ಬರುತ್ತದು? ಹಿಂದೂ ಮಹಾಸಾಗರದಿಂದ ಬರುತ್ತೆ, ಇಂಡಿಯನ್ ಓಷನ್ ಇಂದ ಬರುತ್ತೆ. ಆ ಮಾನ್ಸೂನ್ ಅಂತಂದ್ರೆ ಮಾರುತಗಳು, ಇದು ವಿಂಡ್. ದಟ್ ವಿಂಡ್ ಬ್ರಿಂಗ್ಸ್ ದಟ್. ಅಂಡ್ ಮೋಸ್ಟ್ ಆಫ್ ಇಂಡಿಯಾ, ಸದರ್ನ್ ಇಂಡಿಯಾ ವಿಲ್ ಗೆಟ್ ಸೌತ್ ವೆಸ್ಟ್ ಮಾನ್ಸೂನ್ ಅಂಡ್ ರೇನ್ ಫ್ರಮ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅದು ನಾರ್ತ್ ಈಸ್ಟ್ ಮಾನ್ಸೂನ್ ಬರುತ್ತೆ, ಅದು ಹಿಮಾಲಯದಿಂದ ಆ ಕಡೆಯಿಂದ ಬರುತ್ತೆ, ನಾರ್ತ್ ಈಸ್ಟ್ ಕಡೆಯಿಂದ, ಅಸ್ಸಾಂ ಕಡೆಯಿಂದ ಬರುತ್ತೆ. ಅದು ಅಸ್ಸಾಂ ಕಡೆಯಿಂದ ಬರುತ್ತೆ. ಅಸ್ಸಾಮು, ಕಲ್ಕತ್ತಾ, ಬಾಂಗ್ಲಾದೇಶ, ಕಲ್ಕತ್ತಾ, ಒರಿಸ್ಸಾ, ಆಂಧ್ರ ಪ್ರದೇಶ, ಚೆನ್ನೈ, ಹೀಗೆ ಕೆಳಗಡೆ ಇಳುತ್ತೆ. ಅದು ಅಕ್ಟೋಬರ್ನಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಶುರು ಆಗುತ್ತೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನಲ್ಲಿ ಅಲ್ಲಿಂದ ಆ ಮಾರುತಗಳು ಬೀಸ್ತವೆ. ಸೊ ಮಳೆ ನೀರನ್ನ ಸಂಗ್ರಹಿಸಿ ಬಳಸಿ, ಅದಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕರೆಕ್ಟ್ ಆಗಿ ಎಫೆಕ್ಟಿವ್ ಆಗಿ ನಾವು ಮಾಡಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಘನ ತ್ಯಾಜ್ಯಗಳ ಮರುಬಳಕೆಗೆ ಯತ್ನಿಸಿ. ಮನೆಯಲ್ಲೊಂದು ಕೈದೋಟ ಹಾಗೂ ಸುತ್ತಮುತ್ತ ಗಿಡ ಮರಗಳನ್ನು ಬೆಳೆಸಿ ಅವುಗಳ ಪೋಷಣೆಗೆ ಅಡುಗೆ ತ್ಯಾಜ್ಯ ನೀರನ್ನೇ ಬೆಳೆಸಿ. ಏರ್ ಕಂಡೀಷನಿಂಗ್ ಬಂದಿತ್ತದು. ಅಗತ್ಯವಿಲ್ಲದಂತೆ ಮನೆ ಕಟ್ಟುವ ಹಂತದಲ್ಲಿ ತಾಪಾಸು ಕಾಯ್ದುಕೊಳ್ಳುವಂತೆ ಕಟ್ಟಡ ಹಂತದಲ್ಲಿ ತಾಪ ಸಮತೋಲ ಕಾಯ್ದುಕೊಳ್ಳುವಂತ ಕಟ್ಟಡ ಸಾಮಗ್ರಿಗಳನ್ನು ಬೆಳೆಸಿ. ಮೊದಲೇ ವಿ ವರ್ ಹ್ಯಾವಿಂಗ್ ಥರ್ಮಲ್ ಕಂಫರ್ಟ್, ದಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನ್ ಇಂಡಿಯಾ ಎಸ್ಪೆಷಲಿ. ಇಟ್ ವಾಸ್ ಔಟ್ ಆಫ್ ಮಡ್ ಬ್ರಿಕ್ಸ್. ಆಮೇಲೆ ಗೋಡೆಗಳು ದಪ್ಪ ಇಡ್ತಿದ್ವು, ಕಿಟಕಿಗಳು ಬಹಳ ಸಣ್ಣವು. ಆಮೇಲೆ ಕಟ್ಟಿಗೆ ಯೂಸ್ ಮಾಡ್ತಿದ್ವಿ ನಾವು, ಸೌದೆ ಯೂಸ್ ಮಾಡ್ತಿದ್ವಿ ಬಾಗ್ಲುಗಳಿಗೆ, ಅದಕ್ಕೆ ಇದಕ್ಕೆಲ್ಲ. ಈವನ್ ಮೇಲ್ಛಾವಣಿ ಹಾಕ್ಬೇಕಂತಂದ್ರೂ ಮದ್ರಾಸ್ ಟೆರೇಸ್ ಅಂತ ಹೇಳಿ ಕಟ್ಟಿಗೆದೆ ಇದು ಹಾಕಿ ಅದ್ರ ಮೇಲೆ ಕಲ್ಲು ಇದು ಹಾಕಿ ಮೇಲ್ಛಾವಣಿ ಮಾಡಿ, ಫ್ಲೋರ್ಸ್ ಮಾಡ್ತಿದ್ವಿ. ಆಮೇಲೆ ಕರಿ ಹೆಂಚು ಅಥವಾ ಕೆಂಪು ಹೆಂಚು ಅದನ್ನ ಯೂಸ್ ಮಾಡ್ತಿದ್ವಿ. ಅದು ಮನೆ ಬಿದ್ದು ಹೋದ್ರೂ ಅದು ರೀಸೈಕ್ಲಬಲ್ ಅವು. ಈಗ ನಾವು ಕಾಂಕ್ರೀಟ್ ಮನೆಗಳನ್ನು ಕಟ್ತಾ ಇದ್ದೀವಿ, ಸಿಮೆಂಟು ಅಂಡ್ ಕಬ್ಬಣ. ಅದು ಬಿದ್ರೆ ಏನಾದ್ರೂ ಭೂಕಂಪ ಆಗಿ ಇದು ಆಗಿ ಅದು ಹೋದಂಗೆ, ಅದು ಪೂರ್ತಿ ರೀಸೈಕ್ಲಬಲ್ ಅಲ್ಲ. ಅದು ಅದರಲ್ಲಿ ಸ್ವಲ್ಪ ಕಬ್ಬಣ ತೆಗೆದು ರೀಸೈಕ್ಲಬಲ್ ಮಾಡ್ಕೋಬಹುದು, ಆದ್ರೂ ಅದ್ರದ್ದು ಟೆಂಪರ್ ಅದು ಎಲ್ಲ ಹೊರಟೋಗಿರುತ್ತೆ. ಬಟ್ ಸಿಮೆಂಟು ಇದು ಎಲ್ಲ ಗಾರೆ ಅದೆಲ್ಲ ವೇಸ್ಟೇ. ಅದು ಇಟ್ ಈಸ್ ನಾಟ್ ಥರ್ಮಲ್ ಕಂಫರ್ಟ್ ಬಿಲ್ಡಿಂಗ್ಸ್ ದಟ್ ವಿ ಆರ್ ಕನ್ಸ್ಟ್ರಕ್ಟಿಂಗ್. ಥರ್ಮಲ್ ಕಂಫರ್ಟ್ ಅಲ್ಲ ಅವು, ಅಂಡ್ ರೀಯೂಸಬಲ್ ಅಲ್ಲ ಅವು. ಅದನ್ನ ಮಾಡಿ ಅಂತ ಹೇಳ್ತಾರೆ ಇವರು. ನೋಡಿ, ಬಹಳ ಮುಖ್ಯವಾದ ಪಾಯಿಂಟ್. ಮದುವೆ, ಹಬ್ಬ, ಹರಿದಿನಗಳಲ್ಲಿ ಪರಿಸರಕ್ಕೆ ಧಕ್ಕೆ ತರದ ಆಚರಣೆಗಳನ್ನೆಲ್ಲ ಕಡಿಮೆ ಮಾಡಿ. ಸಮೀಪದ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಪರಿಸರ ರಕ್ಷಣೆಯ ಕೆಲಸಗಳಿಗೆ ಪ್ರೇರಣೆ ನೀಡಿ ಅದಕ್ಕೆ ಪೂರಕವಾದ ಸಮುದಾಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಮನೆಯ ನರ್ಸರಿಯಲ್ಲಿ ಬೆಳೆದ ಸಸಿಗಳನ್ನು ದಾನ ಮಾಡಿ. ಮರಣದ ನಂತರ ನಿಮ್ಮ ದೇಹವನ್ನು ವಿದ್ಯುತ್ ಚಿತೆಯಲ್ಲಿ ಕಟ್ಟಿಗೆಯಿಂದಲೂ ಸಂಸ್ಕಾರ ಮಾಡದೆ ಹೂಳಲು ಹೇಳಿ, ಇಲ್ಲವೇ ದೇಹದಾನದ ಉಯಿಲು ಬರೆದಿಡಿ. ಉಡುಗೊರೆ ನೀಡಿರುವಾಗ ಪರಿಸರ ಸ್ನೇಹಿ ವಸ್ತುಗಳನ್ನೇ ಉಡುಗೊರೆ ನೀಡಿ. ಭೋಗ ವಸ್ತುಗಳ ಬದಲು ಪರಿಸರ ರಕ್ಷಣೆಗೆ ಪ್ರೇರಣೆ ನೀಡಬಲ್ಲ ಗ್ರಂಥ, ಸಿಡಿ, ಡಿವಿಡಿಗಳನ್ನು ನೀಡಿ. ಇದು ಈ ಎಲ್ಲಾ ಕರ್ತವ್ಯಗಳು ಯಾರು ಮಾಡಬೇಕು? ನಗರವಾಸಿಗಳು ಮಾಡಬೇಕು. ಹಾಗೆ ಗ್ರಾಮವಾಸಿಗಳು, ನಾನು ಕನ್ಕ್ಲೂಡ್ ಮಾಡ್ತೇನೆ. ಖಂಡಿತ ನೀವು ಗ್ರಾಮವಾಸಿಗಳಾಗಿದ್ದರೆ ಜಮೀನನ್ನು ಖಾಲಿ ಬಿಡಬೇಡಿ. ಅಲ್ಲಿ ತೋಟಗಾರಿಕೆಯ ಗಿಡ ಮರಗಳನ್ನು ಬೆಳೆಸಿ. ಬದುಗಳಲ್ಲಿ, ಬೇಲಿ ಅಂಚಿನಲ್ಲಿ ಮಳೆಗಾಲಕ್ಕೆ ಮುನ್ನ ಆಲದ ಮರದ ಕೊಂಬೆ, ಹೊಗೆಯಂತ ಸಸಿಗಳನ್ನು ನೆಟ್ಟು ಬೆಳೆಸಿ. ಭತ್ತ, ಕಬ್ಬು, ಬಾಳೆ ಬೆಳೆಯಲು ಅಂತರ್ಜಲ ಬಳಸಬೇಡಿ. ನೋಡಿ, ಬಹಳ ಮುಖ್ಯವಾದ ಪಾಯಿಂಟ್ ಅದು. ಗ್ರೌಂಡ್ ವಾಟರ್ ಯು ಶುಡ್ ನಾಟ್ ಯೂಸ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಅಟ್ ಆಲ್, ಬಟ್ ಫಾರ್ ಅವರ್ ಗ್ರೀಡ್ ವಿ ಆರ್ ಯೂಸಿಂಗ್ ಗ್ರೌಂಡ್ ವಾಟರ್ ಫಾರ್ ನಾಟ್ ಎಸೆನ್ಷಿಯಲ್ ಕ್ರಾಪ್ಸ್, ಫಾರ್ ಕ್ಯಾಶ್ ಕ್ರಾಪ್ಸ್, ಫಾರ್ ಕಮರ್ಷಿಯಲ್ ಕ್ರಾಪ್ಸ್ ವಿ ಆರ್ ಯೂಸಿಂಗ್, ವಿಚ್ ಇಸ್ ವೆರಿ ವೆರಿ ಸೆಲ್ಫಿಶ್. ನಿಮ್ಮ ಜಮೀನಿನ ಮೇಲೆ ಸುರಿಯುವ ಮಳೆ ನೀರು ವ್ಯರ್ಥ ಹರಿದು ಹೋಗದಂತೆ ಜಮೀನಿನಲ್ಲೇ ಇಂಗಿಸಿ. ಸಾಧ್ಯವಾದಷ್ಟು ಸಾವಯವ ಬೇಸಾಯ ಮಾಡಿ. ಹಣ್ಣಿನ ಗಿಡಗಳ ನರ್ಸರಿ ತಯಾರಿಸಿ. ನಿಮ್ಮ ಹಳ್ಳಿಯ ರಸ್ತೆ ಬದಿಯಲ್ಲಿ, ಕೆರೆ ಎಂಚಿನಲ್ಲಿ, ಖಾಲಿ ಭೂಮಿಯಲ್ಲಿ ಸಾಮೂಹಿಕವಾಗಿ ನಟ್ಟು ಬೆಳೆಸಿ. ಈ ಭೂಮಿ ಎಲ್ಲರ ಆಸೆಗಳನ್ನು ಪೂರೈಸಬಲ್ಲದು, ದುರಾಸೆಗಳನ್ನಲ್ಲ. ಎಷ್ಟು ಒಳ್ಳೆ ಪಾಯಿಂಟ್ಸ್ ಎಂದು ಗಾಂಧೀಜಿ ತುಂಬಾ ಹಿಂದೆಯೇ ಹೇಳಿದ್ದರು.
ಈ ಮಾತು ಎಲ್ಲಾ ಮನುಷ್ಯರ ಬದುಕಿನ ಸೂತ್ರವಾದರೆ ಭೂಮಿಗೆ ಬಿಸಿ ಪ್ರಳಯದ ಭಯ ಇರಲಾರದು. ಇಷ್ಟು ಹೇಳಿ ನನ್ನ ಇದನ್ನ ಮುಗಿಸ್ತೇನೆ. ಖಂಡಿತ ಸರ್, ಇವತ್ತಿನ ಈ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ಈ ಹವಾಮಾನ ಬದಲಾವಣೆ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ಮಾಹಿತಿಯನ್ನ ಕೊಟ್ರಿ. ಅಂದ್ರೆ ವಿವರವಾದ ಮಾಹಿತಿಯಲ್ಲಿ ನೀವು ಸೆಗ್ರಿಗೇಟ್ ಮಾಡಿದ್ರೆ ಒಂದು ನಗರ ಪ್ರದೇಶದವರಿಗೆ ಯಾವೆಲ್ಲ ಸ್ಟೆಪ್ಸ್ ಅನ್ನ ತಗೋಬಹುದು, ಒಂದು ಹಳ್ಳಿ ಜನಾಂಗ ಅವರಿಗೆ ಎಲ್ಲ ಒಂದು ಹೆಜ್ಜೆ ಇಡಬಹುದು. ಈ ಒಂದು ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆ ಕುರಿತಾಗಿ ಒಂದು ಒಳ್ಳೇದಾದಂತ ಪಾಯಿಂಟ್. ಅದು ನೀವು ತರುಣ್ ಭಾರತ್ ಬಗ್ಗೆ ಹೇಳಿದ್ರಿ, ಅಂದ್ರೆ ಬ್ಯಾಂಕಿನಲ್ಲಿ ಫ್ಯಾನ್ ಬಳಕೆ ಮಾಡಿದ್ರೆ, ಯಾಕೆಂದ್ರೆ ಒಂದು ಬಡವರ ಮಹಾಬಲೇಶ್ವರ ಆಗಿತ್ತ ನಮ್ಮ ಬೆಳಗಾವಿ ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ಟಿದೆ ಈಗ. ಅಂಡ್ ಅದರೊಂದಿಗೆ ಆ ಮಳೆಯ ಬಗ್ಗೆ, ಡಿಲೇಡ್ ಮಾನ್ಸೂನ್ ಬಗ್ಗೆನೂ ನೀವು ಕ್ಲಿಯರ್ ಆಗಿ ಕವರ್ ಮಾಡಿದ್ರಿ ಕಾರ್ಯಕ್ರಮದಲ್ಲಿ. ನಮ್ಮ ಸ್ನೇಹಿತರಿಗೆ ಇವತ್ತಿನ ದಿನ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಕೋ ಕ್ಲಬ್ಗಳನ್ನು ಮಾಡೋದು, ಇಕೋ ಕ್ಲಬ್ ಅವೇರ್ನೆಸ್ ಜನಗಳಲ್ಲಿ ಮೂಡಿಸೋದು. ನಮ್ಮ ದೇಶದಲ್ಲಿ ಬಹಳ ಜನ ಅದರ ಬಗ್ಗೆ ಕೆಲಸ ಮಾಡಿದ್ದಾರೆ. ಇಡೀ ದೇಶಕ್ಕೆ ಒಬ್ಬರೇ ಶಿವರಾಮ್ ಕಾರಂತ್, ಪೂರ್ಣಚಂದ್ರ ತೇಜಸ್ವಿ ಇದ್ದರು, ಒಬ್ಬರೇ ಅಣ್ಣಾ ಹಜಾರೆ, ರಾಜೇಂದ್ರ ಸಿಂಗ್, ಮೇಧಾ ಪಾಟ್ಕರ್, ಸುನೀತಾ ನಾರಾಯಣ್, ಸುಂದರ್ಲಾಲ್ ಬಹುಗುಣ, ಸಂತೋಷ್ ಹೆಗ್ಡೆ ಇದ್ದಾರೆ. ಇವರಲ್ಲಿ ನಮಗೆ ದಾರಿದೀಪಗಳು ಇಂತಹವರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಇದಕ್ಕೆ ರಂಗ ಸಜ್ಜಿಕೆ ನಮ್ಮ ಇಕೋ ಕ್ಲಬ್ಗಳ ಮೂಲಕ ಆಗಬೇಕಾಗಿದೆ. ಮಾದರಿಯ ಇಕೋ ಕ್ಲಬ್ಗಳನ್ನು ಹೇಗಿರಬೇಕು ಎಂಬುದನ್ನು ಕನ್ನಡ ನಾಡಿನ ನಾವೆಲ್ಲ ಇಡೀ ದೇಶಕ್ಕೆ ತೋರಿಸಬೇಕಾಗಿದೆ. ಸೊ ದಿಸ್ ಇಸ್ ದ ಮೆಸೇಜ್ ದಟ್ ಐ ವಾಂಟೆಡ್ ಟು ಗಿವ್. ಅದ್ಭುತ ಸರ್. ಬೈ ಕ್ರಿಯೇಟಿಂಗ್ ಇಕೋ ಕ್ಲಬ್ಸ್ and show it from as a Kannadigas, we should show it to whole of India and to whole of world. ನಿಜ ಸರ್. ಯಾಕಂದ್ರೆ ಸೂಪರ್ ಪವರ್ ಆಗಲಿಕ್ಕೆ ಹೊಂಟಿದೆ ಭಾರತ ದೇಶ. ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ದೇಶ. ಚೀನಾಗೂ ನಾವು ಮೀರಿಸಿದ್ವಿ ಈಗ. ಆಮೇಲೆ ವಿಶ್ವಗುರು ಆಗಕ್ಕೆ ಹೊಂಟಿದೀವಿ. ವಿಶ್ವಗುರು ಆಗಕ್ಕೆ ಹೊಂಟಿದ್ದಾನೆ ಅಂತಂದ್ರೆ ನಾವೇನು ಪ್ರೀಚ್ ಮಾಡ್ತೀವಿ ಅದನ್ನ ಪ್ರಾಕ್ಟೀಸು ಮಾಡಬೇಕು. ಹೌದು. ನಾವು ವಿ ಶುಡ್ ಬಿ ಅ ಮಾಡೆಲ್ ಟು ದಿ ಎಂಟೈರ್ ಯೂನಿವರ್ಸ್. ಹೌದು ಸರ್, ಹೌದು. ಸೊ ದಿಸ್ ಇಸ್ ವಾಟ್ ಇಸ್ ದ ಮೆಸೇಜ್ ದಟ್ ಐ ವಾಂಟೆಡ್ ಟು ಗಿವ್. ಅದ್ಭುತ ಸರ್. ಸ್ನೇಹಿತರೆ, ಇದಾಗಿತ್ತು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ ಬೆಂಗಳೂರು ಹಾಗೂ ಕೆಎಲ್ಇ ಸಂಸ್ಥೆ ವೇಣುಧ್ವನಿ 90.4 FM ಸಮುದಾಯ ಬಾನುಲಿ ಕೇಂದ್ರ ಬೆಳಗಾವಿ ಇವರ ಸಹಯೋಗದೊಂದಿಗೆ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ ಪ್ರಾಯೋಜಕತ್ವದಲ್ಲಿ ಸರಣಿ ಜಾಗೃತಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯವಾಗಿತ್ತು ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ಅಡ್ವೊಕೇಟ್ ಮೊಹಮ್ಮದ್ ಜಮೀರುಲ್ಲಾ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ಸರ್. ಅಂಡ್ ನಮಸ್ಕಾರ. ಧನ್ಯವಾದಗಳು. ವೇಣುಧ್ವನಿ ನನಗೆ ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ವೇಣುಧ್ವನಿಗೆ, ಕೆಎಲ್ಇ ಸಂಸ್ಥೆಗೆ ನಾನು ಚಿರಋಣಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM ಕೆಎಲ್ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ. ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FMಗೆ ಶುಭವಾಗಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು. ನೆನಪುಗಳ ಮಾತು ಮಧುರ.